ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಟುಡೇ ವ್ಲಾಗ್ ಈಸ್ ಚೇತುಗೆ ಇವತ್ತು 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 500 ಆಗಿರೋದೇನೋ ದೊಡ್ಡ ಸಂಭ್ರಮ ಅಲ್ಲ ಅಂತ, ಬಟ್ ನಮಗೆ ತುಂಬ ಕಷ್ಟಪಟ್ಟು ತಗೊಂಡಿರೋ ಸಬ್ಸ್ಕ್ರೈಬರ್ಸು. ಹಾಗಾಗಿ ಅವಳಿಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಈಗ ಜಸ್ಟ್ ಕೇಸರಿ ಬಾತ್ ಮಾಡಿಬಿಟ್ಟು ಅದನ್ನ ಈ ಟೈಪ್ ಮಾಡ್ಕೊಂಡು ಹೊರಟಿದ್ದೀನಿ. ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಕಪ್ಪಾಗಿದೆ ನೋಡಿ. ನಾನು ಅವಳು ಇವತ್ತು ಎಲ್ಲಿಗೋ ಹೋಗಿದ್ವಿ, ಹಾಗಾಗಿ ಇವಾಗ ಮನೆಗೆ ಬಂದು ಜಸ್ಟ್ ಒಂದು ಅರ್ಧ ಗಂಟೆ ಒಳಗೆ ಮಾಡಿ ಹೊರಟಿದ್ದೀನಿ. ನೋಡೋಣ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಕತ್ಲಾಗಿಬಿಟ್ಟಿದೆ, 6:30 6:40 ಆಗಿದೆ. ತಗೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಐ ಡೋಂಟ್ ನೋ ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ. ಕೇಕ್ ತರ್ಬೋದು, ತರಬಾರ್ದು ಅಂತಲ್ಲ, ಬಟ್ ನಮ್ಮ ಹಳ್ಳಿಲಿರೋರು ನಾವು ಹುಡುಗಿರೆಲ್ಲ ಹೋಗಿ ಕೇಕ್ ತಗೊಂಡು ಬರ್ತೀವಿ ಅನ್ನೋದಲ್ಲ ಭ್ರಮೆ. ಅದಕ್ಕಾಗಿ ನಮ್ಮ ಹಳ್ಳಿ ಮಕ್ಕಳಿಗೆ ಇದೇ ಒಂದು ಖುಷಿ, ಸಣ್ಣ ಸಣ್ಣ ವಿಚಾರದಲ್ಲಿ ಖುಷಿ ಹುಡುಕ್ತೀವಲ್ಲ, ಅದೇ ನಮಗೆ ಸಾಕು. ನೋಡೋಣ ರಿಯಾಕ್ಷನ್ ಹೇಗಿರೋದಂತ. ಮನೇಲಿದ್ದಾಳೋ ಪಕ್ಕದ ಮನೆಗೆ ಹೋಗಿದ್ದಾಳೋ ಗೊತ್ತಿಲ್ಲ, ನೋಡುವ. ಕಪ್ಪು ಕಪ್ಪು ಕಾಣಲ್ಲ. ಹೋಗಿ ಕೇಸರಿ ಬಾತ್ ಮಾಡ್ಕೊಂಡು ಕೊಯ್ಯಲ್ಲಿ ಗುಳ್ಳಿ ಬಂದವೆ. ನಾವು ಓಡಿ ಬಂದಿದ್ರಲ್ಲಿ ಹಾಳಾತ, ಓಡಿ ಬಂದೀನಿ. ನಾನು ಈಚೆಗೆ ಬಂದ್ಬಿಟ್ಲ ಅಂತ ಅಲ್ಲ, ನಾನೆಲ್ಲ ವಿಡಿಯೋ ಕಳ್ಸ್ಕೊಂಡಿದ್ದೆ ನನಗೆ. ಹೋಗಿ ಅಪ್ಪ ದೇರ ಅದು ಕೊಯ್ಯೋದಲ್ಲ, ಗುಳ್ಳೆ ಬಂದವು ನೋಡಮ್ಮ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ಕೇಕ್ ಎಲ್ಲ ಹೋಗಿ ತರಕಾಗಲ್ಲ, ಅದಕ್ಕೆ ಈಗ ಇದು ಹೋಗಿ ಗುಡು ಓಡೋಗಿ ಸ್ನಾನ ಮಾಡ್ಕೊಂಡು. ಕರೆಂಟ್ ಹೋಗೈತಲ್ಲ, ನಮ್ಮಲ್ಲಿ ಕರೆಂಟ್ ಇದೆ. ಕಟ್ ಮಾಡಿ ನಂಗೆ ಸೀನಿಯಾಗೆ ನೀನು ಹಿಡ್ಕೊ. ನಮ್ಮನೆ ಖುಷಿ ಹಿಡ್ಕೊತಿತ್ತ. ಇದಕ್ಕೆ ಮೇನ್ ಆಗಿ ನೀನೇ ಕಾರಣ ಇಷ್ಟೊಂದು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದ್ರೆ. ಹರಿತೈತೆಲ್ಲ ನೋಡ್ಕ. ಇದು ಹಣೆಯರ ಮನೆ ಗೊತ್ತಿರ್ತಗ. 5ನೇ ಕಟ್ ಮಾಡಿಟ್ಟಲ್ಲ. ಚಿಕ್ಕಮ್ಮಂತರ ಬಾಕ್ಸ್ ಮಾಡೋಣ. ಇದು ಚೌಕ ಬಾಕ್ಸ್ ಹೇಳ್ತಾವ. ಕೆಳಗಡೆ ತುಪ್ಪ ಹಚ್ಚಿದ್ದೀನಿ, ಹೇಳ್ಬೋದು. ಅಲ್ಲ ಹುಡ್ಗಿ ಎಂತ ತಂದಿದ್ದಾಳೆ ಅಂತ ನಂಗೆ ಅನ್ಸತಿ. ನಂಗೆ ಬಾಕ್ಸ್ ಬರಕ್ಕೂ ಗೊತ್ತಾಯ್ತು ಏನಾದ್ರು ಮಾಡಿದಾಳೆ. ಮತ್ತೆ ಈಗ ಹೋಗಿ ನಾವಲ್ಲ ಕೇಕ್ ಕಟ್ ಮಾಡೋದು ಹೋದೆ, ಸುಮ್ಮನೆ ದುಡ್ಡು ದಂಡ ಅಲ್ಲ. ಅದೇ ನೀ ತಿನ್ ಮಗ, ನೀ ತಿನ್ ಮಗನ. ಸ್ವೀಟ್ ಇತ್ತ ನೋಡು, ಸ್ವೀಟ್ ಸಾಕಾ? ಇಸ್ಕೊಂಡು ಹೋದ್ಲ ಮಗ. ತಿಂತ ಇಲ್ಲ ಒಟ್ಟು. ಒಂಚೂರು ಚೂರು. ಹೀಗಿತ್ತು ನನ್ನ ಸರ್ಪ್ರೈಸ್. ನಿಜವಾಗ್ಲೂ ಸರ್ಪ್ರೈಸ್ ಕೊಡೋದ್ರಲ್ಲಿ ನೀನೇನ್ ಮೀರ್ಸ್ಬೇಕ್ರೆ. ನಂಗೆ ಅವೆಲ್ಲ ತಲೆನೇ ಬರಲ್ಲ ನಿಜವಾಗ್ಲೂ. ಮನ್ಸಲ್ಲಿ ಇರುತ್ತೆ, ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ. ನಾವಿಬ್ರು ಕೆಲ್ಸಕ್ಕೆ ಹೋಗಿ ಕೊಯ್ಯೆಲ್ಲ ನಂಗೆ ನಿಜವಾಗ್ಲೂ ಸಾಕ ಕೂತಿದ್ದೆ. ಹಿಂಗೆ ಇವಳು ಹೋಗಿ ಸ್ನಾನ ಮಾಡಿ ಇದನ್ ಮಾಡ್ಕೊಂಡು, ಅದು ಇವಳು ಫೇವ್ರೇಟ್ ಬಿಗ್ ಬಾಸ್ ಬಿಟ್ಟು ನನಗೋಸ್ಕರ ಬಂದು ನಿಜವಾಗ್ಲೂ ಚೆನ್ನಾಗಿತ್ತು. ನಂಗಂತೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆದ್ಯಾ? ನಾ ಬರೀ ಸರ್ಪ್ರೈಸ್ ತಗೋಣ ಇಲ್ಲ, ನೋಡೋಣ. ನಂಗೆ ತಗೊಳಕ್ಕಿಂತ ನಂಗೆ ಕೊಡೋದೇ ಇಷ್ಟ ಸರ್ಪ್ರೈಸ್. ನಿಜವಾಗ್ಲೂ ಅದೇ ಚೆನ್ನಾಗಿರುತ್ತೆ ಕಡೆ. ನಾವು ತಗೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಹೌದು, ನಾವು ಇನ್ನೊಬ್ರಿಗೆ ಸರ್ಪ್ರೈಸ್ ಕೊಡ್ತೀವಿ ಅನ್ನೋ ಖುಷಿ ಇರುತ್ತಲ್ಲ, ಅದು ನಿಜವಾಗ್ಲೂ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಅದೇ ನಾನು ಅಕ್ಕನ ಹತ್ರ ಫೋನ್ ಮಾಡಿ ಕೇಳ್ಕೊಂಡೆ, ಕಡೆಗೆ ಎಲ್ಲಾರು ಹಾಳಾಗ್ಬಿಡ್ತೈತಂತ ಪಾಪ, ಅವಳು ಹೇಗೆ ಕೊಟ್ಲು ಹಿಂಗೆ ಮಾಡ್ಕ ಅಂತ ಹೇಳಿ. ನಿಜವಾಗ್ಲೂ ಚೆನ್ನಾಗಿದ್ದಾಗೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿನ್ ಚಾನಲ್ ಸಬ್ಸ್ಕ್ರೈಬರ್ ಆದಾಗ ನೋಡೋಣ. ಅಯ್ಯೋ ನೋಡಿ ಅದ್ರಲ್ಲಿ ಕೇಸರಿ ಬಾತಿದೆ, ಮುಗ್ ಚುಡ್ಕೊಂಡು ಹೆಂಗ್ ಮಾಡ್ತಿದ್ದಾಳೆ ಅಲ್ಲಿ ನೋಡಿ.
ನಾನು ಕಷ್ಟಪಟ್ಟು ಮಾಡಿರೋ ಕೇಸರಿ ಬತ್ನ ನೋಡಿ ಕ್ಷಿತಿ ಚೂರು ಚೂರು ಅಂತ ಪೂರ್ತಿ ಏನ್ ಮಾಡ್ತಾ ಇದ್ದೆ ಕೊಂಡ್ಬಿಡ್ತೀಯ ಕೊಂಡು ಕಾಣ್ತಾ ಇದ್ದಾಳೆ ಅದ್ರಲ್ಲಿ. ಕಾಣಿಸ್ತಾಳೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಟೈಮ್ ಬರ್ಬೇಕಾದ್ರೆ ನೀನು ಮೈಕ್ ತಗೋಬ. ಹೌದು ಕಣೆ, ನಂಗೆ ಮೈಕ್ ತಗೊಂಡಿದ್ದು ಪೂಜೆ ಮಾಡಕ್ ಇಟ್ಟಿದ್ದಾಳೆ, ಬರ್ತೇ ಹೋಗುತ್ತೆ ಅಷ್ಟೇ. ಬಾಯ್ ಮಾಡು. ಬಾಯ್ ಬಾಯ್. ನಂಗೆ ಸರ್ಪ್ರೈಸ್ ಕೊಡು. ಬ್ಲರ್ ಆಗ್ತಾ ಇದೆ. ತುಂಬಾ ಇಷ್ಟ, ಅದಕ್ಕೆ ಕೊಟ್ಟಿದ್ದೀನಿ. ಅಮ್ಮವರಿಗಾಗಿ ನಾವು ಕಷ್ಟಪಟ್ರಿ. ಇನ್ನು ಜಿಜ್ಜಿ ಬೆಳಿಗ್ಗೆಂದು ಕೆಲಸ ಮಾಡ್ರೆ ನಂಗೆ ತಲೆಗೆ ಬಂದಿಲ್ಲ. ಆ್ಯಕ್ಚುಲಿ ಅವ್ರು 500 ಆಗೈತೆ ಅಂದಾಗಲೇ ನನಗೆ ಈ ಯೋಚನೆ ಬಂದಿತ್ತು, ಮಾಡಬೇಕು ಈಗ ನಾವು ಹೋಗಿ ಅಲ್ಲೆಲ್ಲ ಹೋಗಿ ಕೇಕ್ ತಂದು ಅದೆಲ್ಲ ಆಗಿದ್ದಲ್ಲ. ಅದು ಸುಬ್ಬಗೂ ಹೇಳೆ, ಆ ವಿಡಿಯೋ ಹಾಕ್ತೀವಲ್ಲ ಗೊತ್ತಾಗುತ್ತೆ. ಅವಳಿಗೂ ಗೊತ್ತಿಲ್ಲ. ನಾವು 3 ಜನ ಒಟ್ಟಿಗೆ ಇವತ್ತು ಬೆಳಿಗ್ಗೆ ಕೆಲಸ ಮಾಡಿದ್ದು, ಅವಳಿಗೆ ಗೊತ್ತೇ ಇಲ್ಲ ಪಾಪ. ಬಟ್ ಖುಷಿ ಇದೆ, ಖುಷಿ ಆಯ್ತು. ಅವಳಿಗೆ ಖುಷಿ ಆಯ್ತಲ್ಲ, ನಂಗೆ ಇನ್ನೂ ಖುಷಿ ಆಯ್ತು. ಅದೇ ಸರ್ಪ್ರೈಸ್ ಇಸ್ಕೊಂಡವ್ರಿಗಿಂತ ಕೊಟ್ಟರಿಗೆ ಸಿಕ್ಕಾಬಟ್ಟೆ ಖುಷಿ ಆಗಿದೆ. ಅದೇನೋ ಒಂಥರ ಮನ್ಸಲ್ಲಿ ಮಾಡಿರಲ್ಲ. ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲ್ ಬಿಟ್ಟು ಇಲ್ಲಿ ಬಂದಿದ್ದೀನಿ ಅಂದ್ರೆ ಅವಳು ನಂಬೋದು ಇಲ್ಲ. ನಾನು ಯಾರು ಇದಾದ್ರೂ ಬರೋದಿಲ್ಲ. ಈಗ ಹೋಗ್ಬೇಕು, ನಾನು ನೋಡ್ಬೇಕು. ಬಾಯ್ ಬಾಯ್.